ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವ್ಲಾಗ್ಸ್ ವರ್ಲ್ಡ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಬೆಳಗ್ಗೆ ಎದ್ದು ಬ್ರಷ್ ಎಲ್ಲ ಮಾಡಿ ಮಗನಿಗೆ ವಿಶ್ ಮಾಡಲಿಕ್ಕೆ ಹೋಗಬೇಕು. ಖಾಲಿ ಕೈಲಿ ಹೋಗೋದು ಬೇಡ. ನೈಟ್ ಟೈಮಲ್ಲಿ ಬರ್ಡೇ ಸೆಲೆಬ್ರೇಷನ್ ಇರುತ್ತಲ್ವ, ಆ ಟೈಮಲ್ಲಿ ನಾನು ಗಿಫ್ಟನ್ನು ಕೊಡ್ತೀನಿ. ಇವಾಗ ನನ್ನ ಮಗಳಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಲ್ವ ವಿಶ್ ಮಾಡಲಿಕ್ಕೋಸ್ಕರ. ಸೊ ಡೈರಿ ಮಿಲ್ಕ್ ಹಾಗೆ ಮಂಚನ್ನು ತೊಗೊಂಡಿದ್ದೀನಿ ವಿಶ್ ಮಾಡಲಿಕ್ಕೆ. ಖಾಲಿ ಕೈಯಲ್ಲಿ ಹೋಗೋದು ಚೆನ್ನಾಗಿರಲ್ಲ ಅಂತ. ಹಾಗೆ ಈ ಥರ ಒಂದು ಹೇರ್ ಬ್ಯಾಂಡ್ ಕೂಡ ತೊಗೊಂಡಿದ್ದೀನಿ, ಕೇಸರಿ ಬಿಳಿ ಹಸಿರು. ನನ್ನ ಮಗಳಿಗೋಸ್ಕರ ಆಗಸ್ಟ್ 15 ಬಂತಲ್ವ, 2 ಕೈಗೆ ಹಾಕಲಿಕ್ಕೋಸ್ಕರ ಅಂತ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಹಾಗೆ ನೋಡಬೇಕು, ಸರ ಹೊನ್ನಾವರ ಎಲ್ಲ ಹೋಗಿದ್ರೆ ಸರ ಕೂಡ ತೊಗೊಳ್ಬೇಕು. ಹೇರ್ ಬ್ಯಾಂಡ್ಸ್ ತೊಗೊಂಡಿದ್ದೀನಿ, ಡ್ಯಾಶ್ ತೊಗೊಳ್ಬೇಕು ಅಂತ ತಿಳ್ಕೊಂಡಿದ್ದೆ, ಬಟ್ ಅದಕ್ಕೆ ಪಿನ್ ಇರತ್ತಲ್ವ, ಸೊ ಹಾಗಾಗಿ ಏನಂತಾರೆ ತೊಗೊಂಡಿಲ್ಲ. ಎಲ್ಲಾದರೂ ಚುಚ್ಚಿದ್ರೆ ಅಂತ. ಸರ ಒಂದು ನೋಡಬೇಕು, ಹೊನ್ನಾವರ ಹೋಗಿದ್ರೆ ಪ್ಲ್ಯಾನ್ ಏನೂ ಇದೆ, ಮೂವಿ ಹೋಗಬೇಕು ಅಂತ. ಮಗಳಿಗೆ ಹೇಗೆ ತೊಗೊಂಡು ಹೋಗೋದು ಅನ್ನೋದೇ ಒಂದು ಟೆನ್ಷನ್. ಫುಲ್ ಲೌಡಾಗಿರುತ್ತಲ್ವ, ಸೊ ಪರ್ಮಿಷನ್ ತೊಗೊಳ್ಬೇಕು ಹಸ್ಬೆಂಡ್ ಹತ್ರ. ಅವರು ಹೋಗು ಅಂತ ಹೇಳಿದರೆ ಹೋಗ್ತೀನಿ, ಇಲ್ಲ ಅಂತ ಹೇಳಿದರೆ ಇಲ್ಲ. ಹಾಗೆ ಅಷ್ಟೇ. ಹೋಗಲಿಕ್ಕೆ ತುಂಬ ಮನಸ್ಸಿದೆ, ಒಳ್ಳೆ ಮೂವಿ ಇದೆ. ಹಾಗಾಗಿ ಅಮ್ಮ ಅಪ್ಪ ನಾನು ಹೋಗ್ತೀನಿ. ಪರ್ಮಿಷನ್ ಕೇಳಿದ್ದೀನಿ, ಆನ್ಸರ್ ಇನ್ನು ತನಕ ಬಂದಿಲ್ಲ. ಆನ್ಲೈನ್ ಇಲ್ಲ. ಗಂಡ ಇಲ್ಲ ಬಂದಿಲ್ಲ. ಹಾಗೆ ಹೌದು ಅವ್ರು ನಾಮಕರಣ ಆದ ನಂತರ ಹೋದದ್ದು ಮತ್ತೆ ಬಂದಿಲ್ಲ. ಹಾಂ, ಗಂಡ ಅಂತ ಹೇಳಿದ್ರೆ ಗಂಡನ ಏನಂತಾರೆ 100 ವರ್ಷ ಆಯಸ್ಸು ಅವರಿಗೆ. ಹಾಗೆ ಮನೆಗೆ ಹೋಗ್ತೀನಿ, ಪ್ಯಾಕ್ ಎಲ್ಲ ಮಾಡ್ಕೊಂಡು, ಪ್ಯಾಕ್ ಮಾಡಲ್ಲ, ಹೀಗೆ ಹೋಗಿ ವಿಶ್ ಮಾಡ್ತೀನಿ ಅಷ್ಟೇ. ನಂತರ ಬ್ರೇಕ್ಫಾಸ್ಟ್ ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ. ರೊಟ್ಟಿ ಇವತ್ತು ಕೇಳಿದರು ವಟಾಣ ಮಾಡಬೇಕು, ರೊಟ್ಟಿ ಮಾಡಬೇಕು ಅಂತ. ರೊಟ್ಟಿ ಅಂತ ಹೇಳಿದೆ, ನಾಳೆ ವಟಾಣ ತಿನ್ಬೋದಲ್ವ, ಹಾಗೆ ಮನೆಗೆ ಹೋಗಿ ವಿಶ್ ಮಾಡ್ತೀನಿ. ಸಣ್ಣ ಮಾಡ್ಲಿಕ್ಕಂತ ಹೋದದ್ದಾಗಿತ್ತು. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ಬಂದೆ. 2 ಇಡ್ಲಿ ತಿಂದೆ, ಚಿಕ್ಕದು. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ನಾನೇ ಹೇಳಿದ್ದು, ರೊಟ್ಟಿ ಮಾಡು ಅಂತ. ಹಾಗಾಗಿ ಇಲ್ಲಿ ಬೇಜಾರಾಗತ್ತಲ್ವ ತಿಂದಿಲ್ಲ ಅಂದರೆ, ಸೊ ಸ್ವಲ್ಪನೇ ತಿಂದ್ಕೊಂಡು ಬಂದೆ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ರೊಟ್ಟಿ ಆಗ್ತಾ ಇದೆ. ಹಾಗೆ ಬ್ರೇಕ್ಫಾಸ್ಟನ್ನು ಮಾಡ್ತೀನಿ. ಹಾಂ, ಪರವಾಗಿಲ್ಲ. ಹಾಂ, 2 ಕೊಡಿ, 2 ತೇಬಿ ಪಡೆ. ತುಪ್ಪ ಬಂದಿದೆ, ತುಪ್ಪ 2 ಡಬ್ಬವನ್ನು ತಗೊಂಡಿದ್ವಿ. ಹಾಗೆ ನನ್ನ ಅಕ್ಕನಿಗೆ ಒಂದು, ನನಗೆ, ಹಾಗೆ ನನ್ನ ದೊಡ್ಡ ಅಕ್ಕನಿಗೆ ಮತ್ತೊಂದು ಅಕ್ಕನಿಗೆ ಕೇಳಬೇಕು. ಅವಳು ತಗೋ ಅಂತ ಹೇಳಿದರೆ ಮತ್ತೊಂದು ತೊಗೊಳ್ತೀವಿ. ತುಂಬ ಪರಿಮಳ ಇದೆ, ತುಂಬ ಚೆನ್ನಾಗಿದೆ. ಇವರು ಸೇಲ್ ಮಾಡ್ಲಿಕ್ಕೆ ಬರ್ತಾರೆ. ನೀವು ಬರ್ತಾ ಇರ್ತೀರಲ್ಲ, ನಾನು 2-3 ಸಲ ನೋಡಿದ್ದೀನಿ. ಹಾಗೆ ಬರ್ತಾನೆ ಇರ್ತಾರೆ ಅವರು. 2 ತಿಂಗಳಿಗೆ ಒಂದು ಸಲ, 3 ತಿಂಗಳಿಗೆ ಒಂದು ಸಲ ಇರ್ತಾರೆ. ತುಂಬ ಚೆನ್ನಾಗಿದೆ. ನನಗೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡಲಿಕ್ಕೆ ಬರಲ್ಲ, ಹಾಗಾಗಿ ನನ್ನ ತಂಗಿಗೆ ಅವಳಿಗೆ ಸ್ವಲ್ಪ ಗೊತ್ತಾಗತ್ತೆ. ಹಾಗಾಗಿ ಅವಳಿಗೆ ಕರೆದದ್ದು ನಾನು, ಸ್ವಲ್ಪ ಕ್ವಾಲಿಟಿ ಚೆಕ್ ಮಾಡೋ ಅಂತ. ಚೆನ್ನಾಗಿದೆ ಅಂತ ಹೇಳಿದ್ರು, ಸೊ ಹಾಗಾಗಿ ತೊಗೊಂಡೆ. ಮೂರು ಬಾಟಲ್, 1, 2, 3. ಒಂದು ಅಕ್ಕನಿಗೆ, ಒಂದು ನನ್ನ ಮಗುವಿಗೆ, ಹಾಗೆ ಮತ್ತೊಂದು ನನ್ನ ಗಂಡನಿಗೆ. ಹಾಗೆ ನನ್ನ ಮಗಳಿಗೆ ಫುಡ್ ಸ್ಟಾರ್ಟ್ ಮಾಡಿ ಒಂದು 15 ಡೇಸ್ ಆಯಿತು. ಡೈಲಿ ಫ್ರೂಟ್ಸೇ ತಿಂತಾಳವಳು, ಬಿಟ್ಟರೆ ವೆಜಿಟೇಬಲ್, ಕ್ಯಾರೆಟ್, ಬೀನ್ಸು, ಹಾಗೆ ಸ್ವೀಟ್ ಪೊಟೇಟೊ, ಹಾಗೆ ಬಾದಾಮ್. ಹಾಗೆ ಫ್ರೂಟ್ಸಲ್ಲಿ ಡ್ರ್ಯಾಗನ್ ಫ್ರೂಟ್ ತಿಂದಿದ್ದಾಳೆ, ಚಿಕ್ಕು ತಿಂದಿದ್ದಾಳೆ, ಆ್ಯಪಲ್ ತಿಂದಿದ್ದಾಳೆ, ಬನಾನಾ ತಿಂದಿದ್ದಾಳೆ, ಹಾಗೆ ಪಿಯರ್ಸ್ ತಿಂದಿದ್ದಾಳೆ. ಹಾಗೆ ಫಸ್ಟ್ ಟೈಮ್ ನಾನು ಈ ಥರ ಒಂದು ಫುಡ್ಡನ್ನು ಹಾಕೋದು. ಪತೆವು ಏನೋ ಹೇಳ್ತಾರೆ, ಒಂದು ಸಾಬುದಾನದದು. ಹಾಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟ್ ಬೇಯಿಸ್ಕೊಂಡು ನಂತರ ಮಿಲ್ಕ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ದನದ ಹಾಲೇನಿದೆ ಇನ್ನೂ ತನಕ ಕೊಟ್ಟಿಲ್ಲ, ಸ್ವಲ್ಪ 1 ವರ್ಷ ತನಕ ಅವಾಯ್ಡ್ ಮಾಡ್ತೀನಿ. ಸಕ್ಕರೆ, ಶುಗರ್ ಹಾಗೂ ಉಪ್ಪು 2 ಕೂಡ ಫುಲ್ ಅವಾಯ್ಡ್ ಮಾಡ್ತಾಯಿದ್ದೀನಿ ಅವಳಿಗೆ. ಹಾಗೆ 1 ಟೈಮ್ ಕೊಡೋದು ಅಷ್ಟೇ, ಮತ್ತೆ ಪೂರ್ತಿ ಟೈಮ್ ಕೊಡಲ್ಲ ಅವಳಿಗೆ, ಒಂದೇ ಟೈಮ್. ಅದು ಕೂಡ ತಿನ್ನಲಿಕ್ಕೆ ಮೇಲೆ ಕೆಳಗೆ ಅವಳಿಗೆ. ಪೋಷಣೆಯನ್ನು ಮಾಡಿದ್ದೀನಿ. 100% ನಾನು ಶ್ಯೂರ್ ಇದ್ದೀನಿ ಅವಳು ತಿನ್ನಲ್ಲ.
ಯಾಕಂತ ಹೇಳಿದ್ರೆ ತುಂಬಾ ದಾನವಾಗಿದೆ. ಸಾಬುದಾನ ಉಂಟಲ್ವ, ಸ್ವಲ್ಪ ದಾನ ಆಗಿದೆ. ಸೊ 100% ಶೋರ್ ಆಗಿದ್ದೀನಿ ಅವಳು ತಿನ್ನಲ್ಲ ಅಂತ. ಟ್ರೈ ಮಾಡ್ತೀನಿ, ತಿಂದಿದ್ರೆ ಒಳ್ಳೆಯದು, ಇಲ್ಲಾಂದರೆ ಬಿಸಾಡೋದು. ಹಾಗೆ ಯಾಕಂದರೆ ನಾನು ವೆಜಿಟೇಬಲ್ಸ್ ಆಗಲಿ ಅಥವಾ ಫ್ರೂಟ್ಸ್ ಆಗಲಿ ಗ್ರೈಂಡ್ ಮಾಡಿ ಬೇಯಿಸಿ ಗ್ರೈಂಡ್ ಮಾಡಿ ನಂತರ ಚಾಲ್ನಿಯಲ್ಲಿ ಏನಂತಾರೆ ಸ್ಟ್ರೇನ್ ಮತ್ತೆ ದಾನ ಅಂತೆ ಮಿಕ್ಸಿರ್ ಮಾಡಲಿಕ್ಕೆ ಇದು ಸ್ಟ್ರೇನ್ ಮಾಡಿ ಹಾಕ್ತೀನಿ ಅವಳಿಗೆ. ಹಾಗಿರುವಾಗ ಈ ದಾನ ಅವಳು ತಿನ್ನಲ್ಲ. ಸ್ವಲ್ಪನೇ ಕೂಡ ಸಿಕ್ಕಿದ್ರು ಕೂಡ ಅವಳಿಗೆ ಫ್ರೂಟ್ಸಲ್ಲಿ ವಾಕ್ ಅಂತಾಳೆ. ಸೊ ಇದು ಪೂರ್ತಿ ದಾನನೇ. ನೋಡೋಣ, ಇವತ್ತು ತಿಂದಿದ್ರೆ ಒಳ್ಳೆಯದು, ಇಲ್ಲಾಂದರೆ ಅವಳಿಗೆ ಒಂದು 2-3 ತಿಂಗಳ ನಂತರನೇ ಅವಳಿಗೆ ಹಾಕೋದು. ಬೇಬಿಲ್ ಮಮ್ಮಮ್ ರೆಡಿ. ನ್ಯೂ ಫುಡ್ ಪುತ್ತ. ಮೊನ್ನೆ ಅಜ್ಜ ಅಜ್ಜಿಯ ದಿನ ಇತ್ತು, ಸೆಲೆಬ್ರೇಷನ್ ಇತ್ತು ಚರ್ಚಲ್ಲಿ. ಸೊ ಎಲ್ಲರಿಗೂ ಕೂಡ ಗಿಫ್ಟನ್ನು ಕೊಟ್ಟಿದ್ದಾರಂತಲ್ಲ. ಹಾಗೆ ಗೇಮ್ಸ್ ಕೂಡ ಇತ್ತು. ಗೇಮ್ಸಲ್ಲಿ ನನ್ನ ತಂದೆಯವರು ಬೋಲ್ದೇನೋ ಒಂದು ಗೇಮ್ ಇತ್ತಂತೆ, ಅದರಲ್ಲಿ 3rd ನಂಬರನ್ನು ಬಂದಿದ್ದಾರೆ. ಗಿಫ್ಟ್ ಯಾವುದೇ ಥರ ಇರಲಿ, ಬಟ್ ಅದೊಂದು ಹ್ಯಾಪಿನೆಸ್ ಇರುತ್ತಲ್ವಾ, 1st 2nd 3rd ಅದರಲ್ಲಿ ಗಿಫ್ಟ್ ಸಿಗುತ್ತಂತ. ಬಿಸ್ಕಿಟ್ ಇಷ್ಟೇ ಚಿಕ್ಕದು ಏನು ಬೇಕಾದರೂ ಸಿಗಲಿ, ಬಟ್ ಆ ಒಂದು ಹ್ಯಾಪಿನೆಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ತಂದೆಯವರಿಗೆ ಕೂಡ ಗಿಫ್ಟ್ ಸಿಕ್ಕಿದೆ. ಹಾಗೆ ಅಲ್ವಾ, ಸ್ವಲ್ಪ ಏನಾದರೂ ನಮಗೆ ಗಿಫ್ಟ್ ಬರುತ್ತೆ ಅಂತ ಹೇಳಿದರೆ ಒಂಥರ ಸ್ಮೈಲ್ ಬರುತ್ತೆ. ಹಾಗೆ ಎಲ್ಲರಿಗೂ ಕೂಡ ಈ ಥರ ತುಂಬ ದೊಡ್ಡ ಸೈಜು ಮೆಟ್ರಸಲ್ಲೇ ಹಾಕಿದ್ದೆ, ಕೆಳಗಡೆ ಬಂದ್ಲು. ಹಾಗೆ ತುಂಬ ದೊಡ್ಡ ಸೈಜ್. ಸೇಮ್ ಕಲರ್ ಮಮ್ಮಿ, ಕಲರ್ ಚೇಂಜ್ನ ಸೇಮ್. ನೋಡಿ 2 ಬಾಕ್ಸ್ ಎಲ್ಲರಿಗೂ ಕೂಡ ಒಂದೊಂದನ್ನು ಕೊಟ್ಟಿದ್ದಾರಂತೆ ಗಿಫ್ಟ್. ಹಾಗೆ ಈ ಥರ ಒಂದು 3rd ರ್ಯಾಂಕ್ ಬಂದದ್ದಕ್ಕೆ ಈ ಥರ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಇದು ಹ್ಯಾಪನ್ ಕರ್ವಮೆ, ಇದು ಕೂಡ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. 3rd ಪ್ರೈಸ್ ಇಷ್ಟು ಒಳ್ಳೇದು ಸಿಕ್ಕಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಪ್ ಹಾಗೂ ಬೌಲು. ಹಾಗೆ ಎಲ್ಲರಿಗೂ ಕೂಡ ಈ ಥರ ಒಂದು ಹಾಟ್ ಬಾಕ್ಸನ್ನು ಕೊಟ್ಟಿದ್ದಾರೆ. ತುಂಬ ದೊಡ್ಡ ಸೈಜ್ ಹಾಟ್ ಬಾಕ್ಸ್ ಇದು. ಹಾಗೆ ಅಜ್ಜ ಅಜ್ಜಿಯ ದಿನ ಸೆಲೆಬ್ರೇಷನನ್ನು ಮಾಡಿದರು. ಹಾಗೆ ತುಂಬ ದಿವಸ ಆಯಿತು, ಬಟ್ ಆ ಟೈಮಲ್ಲಿ ಇಲ್ಲಿ ಫುಲ್ ನೀರು ತುಂಬಿತ್ತು. ಎಲ್ಲರ ಮನೆಯಲ್ಲೂ ಕೂಡ ನೀರು ತುಂಬಿದೆ. ತುಂಬಾ ಕಷ್ಟ ಆಯಿತು. ನೀವು ಯಾವತ್ತೂ ಕೂಡ ನೋಡಿದ್ದೀರಲ್ವ, ಹೊಳೆಯಲ್ಲಿ ತುಂಬ ಕಡಿಮೆ ನೀರಿರುತ್ತೆ. ಬಟ್ ಆ ಟೈಮಲ್ಲಿ ಎಲ್ಲರ ಮನೆಯಲ್ಲೂ ನೀರು ಕೂಡ ಒಳಗಡೆ ಹೊಕ್ಕಿತ್ತು. ಸೊ ಹಾಗಾಗಿ ಆ ಟೈಮಲ್ಲಿ ಸೆಲೆಬ್ರೇಷನ್ ಮಾಡಿಲ್ಲ. ಮೊನ್ನೆ ಏನೋ ಸೆಲೆಬ್ರೇಷನ್ ಮಾಡಿದ್ರಂತೆ, ಪ್ರತಿ ವರ್ಷ ಮಾಡ್ತಾರಲ್ವ, ಮಿಸ್ ಆಗಬಾರ್ದು ಅಂತ. ಹಾಗೆ ಆ ಫೋಟೋಸ್ ನನ್ನ ಹತ್ರ ಇದ್ದಿದ್ದರೆ ನಾನು ನಿಮಗೆ ಶೇರ್ ಮಾಡ್ತೀನಿ, ನೀರು ತುಂಬಿದಂತಹ ವಿಡಿಯೋ. ಹಾಗೆ ಆ ಟೈಮಲ್ಲಿ ನನಗೆ ತುಂಬಾ ಟೆನ್ಷನ್ ಆಗಿತ್ತು. ಬಟ್ ನಂತರ ನೀರು ಇಳಿದು ಕೂಡ ಹೋಯಿತು. ಬಟ್ ತುಂಬ ಜನರ ಮನೆಯಲ್ಲಿ ಈ ವರ್ಷ ಹೊಕ್ಕಿದೆ. ಎಲ್ಲರ ಮನೆಯಲ್ಲಿ ಅಂದರೆ ಎಲ್ಲರ ಮನೆಯಲ್ಲೂ ಹೊಕ್ಕಿದೆ. ಹಾಗೆ ನಮ್ಮ ಮನೇಲಿ ಒಂದು ಬಂದಿಲ್ಲ. ಗಾಡ್ ಇಸ್ ಗ್ರೇಸ್ ಅಂತ ಹೇಳ್ತೀನಿ. ಬ್ಲೆಸ್ಸಿಂಗ್ ಯಾವತ್ತೂ ಕೂಡ ಇದೆ, ಹಾಗೆ ಮುಂದೆ ಕೂಡ ಇರಲಿ. ಹಾಗೆ ಯಾವತ್ತೂ ಕೂಡ ಮೊದಲು ನಾವು ಚಿಕ್ಕವರಿರಬೇಕಾದ್ರೂ ಕೂಡ ಯಾವತ್ತೂ ಕೂಡ ನೀರು ಹೊಕ್ಕೋದಿಲ್ಲ. ಹಾಗಂತ ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಹೋಯಿತು. ಹಾಗೆ ಮತ್ತು ತುಂಬ ಜನರ ಮನೆಯಲ್ಲಿ ಹೋಗಿದೆ. ತುಂಬ ಬೇಜಾರಾಯಿತು. ಹಾಗೆ ಅಷ್ಟೇ, ನಮ್ಮದು ಒಂದು ಮೆಟ್ಲಿತ್ತು. ಆ ಫೋಟೋಸ್ ನನ್ನ ಹತ್ರ ಇದೆ, ನಿಮ್ಗೆ ಕೂಡ ನಾನು ಶೇರ್ ಮಾಡ್ತೀನಿ. ತುಂಬ ಟೆನ್ಷನ್ ಆಯಿತು ನನಗೆ. ಅದೇ ಟೈಮಲ್ಲಿ ನಾನು ಪ್ರೇಯರ್ ಕೂಡ ಮಾಡಿದೆ. ಬಟ್ ಸ್ವಲ್ಪ ಟೈಮಲ್ಲಿ ಫೋನ್ ಮಾಡಿದೆ, 1 ಅವರಲ್ಲಿ ನೀರು ಇಳಿದಿತ್ತು ಆ ಟೈಮಲ್ಲಿ. ಅದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ನೋಡಿದ್ರಲ್ವ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಯಾವ ಥರ ನೀರು ತುಂಬಿದೆ, ಹಾಗೆ ನಮ್ಮ ಮನೆಯಲ್ಲಿ ಯಾವ ಥರ ನೀರು ತುಂಬಿದೆ ಅಂತ ನೋಡ್ತಾ ಇರ್ಬೋದು. ಊಟ ಕೂಡ ಆಯಿತು. ಚಿಕ್ಕಪ್ಪನ ಮನೆಯಲ್ಲಿ ಊಟಕ್ಕೆ ಹೋಗಿದ್ದೆ. ಅಲ್ಲಿ ಕರೆದಿದ್ರು ನನಗೆ ಊಟಕ್ಕೆ, ಬಾ 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 ಅಂತ. ಹಾಗೆ ಮನೇಲಿ ಊಟ ಮಾಡಿಲ್ಲ, ಚಿಕ್ಕಪ್ಪನ ಮನೇಲಿ ಊಟ ಮಾಡೋದು. ಮಗಳಿಗೆ ಸ್ನಾನ ಮಾಡಿಸಿ ಅವಳು ಮಲಗಿದ್ದಾಳೆ. ಅಟ್ಲೀಸ್ಟ್ 1 ಅವರ್ ಆಯಿತು ಅವಳು ಮಲಗಿ. ನಾನು ಮಲಗಿಲ್ಲ. ಯಾಕಂತ ಹೇಳಿದರೆ ಬೆಳಿಗ್ಗೆಯಿಂದ ನನ್ನ ಹಸ್ಬೆಂಡ್ ಹತ್ರ ಮಾತಾಡಲಿಕ್ಕೆ ನನಗೆ ಪುರ್ಸೊತ್ತೇ ಸಿಕ್ಕಿಲ್ಲ. ಹಾಗೆ ಇವಾಗ ಆಯಿತು, ಸ್ವಲ್ಪ ಟೈಮಲ್ಲಿ ಅವರು ಡ್ಯೂಟಿಗೆ ಹೋಗ್ತಾರೆ. ಸೊ ಅಟ್ಲೀಸ್ಟ್ 1 ಅವರ್ ಆದರೂ ಮಾತಾಡಬೇಕಲ್ವ. ಸೊ ಹಾಗಾಗಿ ಫೋನಲ್ಲಿ ಮಾತಾಡ್ತಾ ಇದ್ದೆ. ಮತ್ತು ಏನೋ ಗೊತ್ತಿಲ್ಲ, ಸಡನ್ನಾಗಿ ಫೋನ್ ಕಟ್ಟಾಯಿತು. ಇವಾಗ ಫೋನ್ ಮಾಡ್ತಾರೆ ಮೇ ಬಿ ಮತ್ತೊಂದು ಸಲ. ಬಾಯ್ ಅಂತ ಹೇಳಿಲ್ಲ. ನಂತರ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಡ್ಯೂಟಿ ಸ್ಟಾರ್ಟ್ ಆಗಿದ ನಂತರ ಕಡಿಮೆ ಅವರು ಫೋನಲ್ಲೆಲ್ಲ ಮಾತಾಡೋದು. ಡ್ಯೂಟಿ ಟೈಮಲ್ಲಿ ಡ್ಯೂಟಿ, ಫ್ಯಾಮಿಲಿ ಟೈಮ್ಗೆ ಕೊಡೋ ಟೈಮಲ್ಲಿ ಫ್ಯಾಮಿಲಿಗೆ ಒಳ್ಳೆಯ ಟೈಮ್ ಕೊಡ್ತಾರೆ. ಹಾಗೆ ಅಷ್ಟೇ. ಫೋನ್ ಬಂದ ತಕ್ಷಣ ಮತ್ತೆ ರಿಸೀವ್ ಮಾಡೋದು. ಮಗಳು ತುಂಬ ಚೆನ್ನಾಗಿ ಮಲಗಿದ್ದಾಳೆ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ನಂತರ ಅವಳು ಆ ಟೈಮಲ್ಲಿ ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರೆ ನಾನು ಕೂಡ ಅವಳ ಪಕ್ಕದಲ್ಲಿ ಹೋಗಿ ಸುಮ್ಮನೆ ನಿದ್ದೆ ಮಾಡೋದು. ಟೈಮ್ ಆಯಿತು ಇವಾಗ 4:15. ನಿದ್ದೆನೇ ಬೀಳ್ತಾ ಇಲ್ಲ. ಯಾಕಂತ ಹೇಳಿದರೆ
ನೋಲನ್ ಬರ್ತಾನೆ. ಹಾಗಾಗಿ ತುಂಬ ಎಕ್ಸೈಟ್ಮೆಂಟ್, ನೋಲನ್ ಬರ್ತಾನೆ ಅಂತ. ತುಂಬ ಟೈಮ್ ನಂತರ ನೋಡೋದಲ್ವ, ತುಂಬ ಅಂದರೆ ತುಂಬಾ ಅವ್ನು ಬರ್ತಾನೆ ಅಂತ ಹೇಳಿದ್ರೆ ಒಂಥರ ಖುಷಿಯಪ್ಪ. ಹಾಗೆ ರಾಖಿನ ತರಲಿಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಮತ್ತೆ ಇಲ್ಲ ಅಲ್ವಾ, ರಾಖಿ ಹಬ್ಬ ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಆಗಸ್ಟ್ ತಿಂಗಳಲ್ಲಿ ಅಂತ ನನಗೆ ಗೊತ್ತಿದೆ. ಸೊ ರಾಖಿ ತರಲಿಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನೋಡೋಣ ರಾಖಿ ಯಾವ ಥರ ಇದೆ ಅಂತ. ಬೆಳಿಗ್ಗೆನೇ ಬಂದಿತ್ತು, ಆವಾಗ ಅವರು ಎಲ್ಲ ಓಪನ್ ಮಾಡಿರಲಿಲ್ಲ. ಸೊ ಸಂಜೆ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ. ಹಾಗಾಗಿ ನೋಡೋಣ ಯಾವ ಥರ ಇರುತ್ತೆ ರಾಖಿ ಅಂತ. ರಾಖಿ ತೊಗೊಂಡಾಯಿತು. 6 ರಾಖಿಯನ್ನು ತೊಗೊಂಡಿದ್ದೀನಿ. ನನ್ನ ಮಗಳಿಗೆ 4, ಹಾಗೆ ನನಗೆ 2. ಪ್ರತಿ ವರ್ಷ ನಾನು ಇಬ್ಬರನ್ನ ಕಟ್ತೀನಿ. ಹಾಗೆ ನನ್ನ ಮಗಳು ಕೂಡ ಕಟ್ತಾಳೆ 4 ಜನರಿಗೆ. ಸೊ 6 ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಚಾಯ್ಸಸ್ ಬೇಡ ಅಂತ ಸೇಮ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ಚಾಯ್ಸ್ ಇರುತ್ತಲ್ವ, ಅದು ಬೇಕು ಇದು ಬೇಕು ಅಂತ. ಚಾಯ್ಸಸ್ಸೇ ಬೇಡ. ತುಂಬ ಚೆನ್ನಾಗಿದೆ ಮಾತ್ರ, ನೋಡ್ತಾ ಇರ್ಬೋದು. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಆಶಿಲ ಜಾಸ್ಲು. ಹಾಂ ಥ್ಯಾಂಕ್ ಯು. ಅಲ್ವಾ ರಾಖಿ ಯಾವ ಥರ ಕಟ್ವಿ ಅಂತ. ರಾಖಿ ಹಬ್ಬ ಯಾವಾಗ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಇದೇ ತಿಂಗಳಲ್ಲಿ ಅಂತ ಗೊತ್ತಿದೆ. ಸೊ ಸೆಲೆಬ್ರೇಷನನ್ನು ಮಾಡಿದ್ವಿ. ಯಾವಾಗ ಒಟ್ಟಿಗೆ ನಾವು ಸಿಗತ್ತೀವಿ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹಾಗೂ ಅವಳ ಹೆಸರು ಆ್ಯಕ್ಚುಲಿ ಇವೆಂಚಲ್. ಹಾಗೂ ಜಾಸ್ಲಿನ್ ಇಬ್ಬರು ಕೂಡ ನೋಲನಿಗೆ ರಾಖಿಯನ್ನು ಕಟ್ಟಿದ್ವಿ. ಹಾಗೆ ಅಕ್ಕ ಹಾಗೂ ನಾನು ಇಬ್ಬರು ಕೂಡ ತಮ್ಮನಿಗೆ ರಾಖಿ ಕೂಡ ಕಟ್ವಿ. ಖುಷಿ ಆಯಿತು. 2ನೇ ಅಕ್ಕನಿಗೆ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ. ಹಾಗೆ ಕ್ರಿಸ್ಟನಿಗೂ ಕೂಡ ಹಾಗೆ ಅಷ್ಟೇ. ಗಿಫ್ಟ್ ಕೂಡ ನಮಗೆ ಸಿಕ್ಕಿದೆ. ಜಾಸ್ಲಿನ್ಗೆ ಒಳ್ಳೆ ಗಿಫ್ಟ್ ಸಿಕ್ಕಿದೆ, ನೋಡ್ತಾ ಇರ್ಬೋದು. ಓಪನ್ ಮಾಡಿ ನೋಡ್ತೀನಿ ಯಾವ ಥರ ಇದೆ ಅಂತ. ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಸೂಪರಾಗಿದೆ, ನೋಡ್ತಾ ಇರ್ಬೋದು. ಹಾಗೆ ಪಿಂಕ್ ಪ್ಯಾಂಟ್, ಹಾಗೆ ಅದಕ್ಕೆ ಫುಲ್ ಹ್ಯಾಂಡ್ ಟಿ ಶರ್ಟ್. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಈ ಒಂದು 3 ಡ್ರೆಸ್ ಏನಿದೆ ನೋಲನ್ ನನ್ನ ಮಗಳಿಗೆ ಕೊಟ್ಟಂತಹ ಗಿಫ್ಟ್ ರಾಖಿ ಕಟ್ಟಿದ್ದಕ್ಕೆ. ಹಾಗೆ ಈ ವ್ಲಾಗ್ ಸ್ವಲ್ಪ ಲಾಂಗ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇಲ್ಲೇ ನಾನು ಈ ವ್ಲಾಗನ್ನು ಮುಗಿಸ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗು ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ಈ ವ್ಲಾಗು ಸಪ್ರೇಟಾಗಿಯೇ ಇಡುವ. ಸೊ ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಡ್ತಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೀನಿ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗಿ. ಹಾಗೆ ಬಾಯ್ ಗೈಸ್, ಟೇಕ್ ಕೇರ್.